ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು. ಯಾಕಂದರೆ RSS ಅವರು ರಾಜಕೀಯ ಮಾಡುವಂಥ ಸಂಸ್ಥೆ, ರಾಜಕೀಯ ಸಂಘಟನೆ. ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಅವ್ರ ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ, ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ. ಆಯಿತಾ? ಅದರಿಂದ ಅದು ಆಗಬಾರ್ದು ಅಂತ ನೀವು ಒಂದೇ ಇರುವಂಥದ್ದು. ಅದರಿಂದ ಇವರು ಸುಮ್ಮನೆ RSS ಬ್ಯಾನ್ ಅಂತ ಯಾರು ಮಾತಾಡ್ತಾರೆ? RSS ಬ್ಯಾನ್ ಮಾಡೋದು ಈ ದೇಶದ ಸಂವಿಧಾನ ಇದೆ, ಅದರ ಪ್ರಕಾರ ಯಾರಿಗೆ ಇಲ್ಲಿ ಸಂಘಟನೆ ಮಾಡೋದಕ್ಕೆ, ಸಂಸ್ಥೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಅದ್ರ ಬಗ್ಗೆ ಇಲ್ಲಿ ಯಾರು ಹೇಳ್ತಾನೋ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಇವ್ರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ. RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಅದ್ರ ಬಗ್ಗೆ ಸಂದೇಹ ಇಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ? ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು. ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತೊಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಅವ್ರ ಶಾಖೆಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು. ಯಾವ ವೈಫಲ್ಯ? ಜೋಶಿಯವರು ಹೇಳ್ತಾರೆ ಬಿಡಿ. ಜೋಶಿಯವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ? ನಮ್ಗೆ ಅನ್ಯಾಯ ಆದಾಗ ಜೋಶಿಯವರು ಮಾತಾಡಿದ್ರಾ? ನಮಗೆ ಬರದ ಹಣವನ್ನು ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿಯವರು ಏನು ಮಾಡ್ತಾಯಿದ್ರು? ಎಲ್ಲಿದ್ದರು ಅವರು? ಬಾಯಿ ತೆಗೆಯೋದಕ್ಕಾಗಲಿಲ್ವ ಅವಾಗ? ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ. ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ GDPಯಲ್ಲಿ ನಂಬರ್ 1, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 2 ನಾವೇ ಇದ್ದೀವಿ. ಸೊ ಜೋಶಿಯವ್ರಿಗೆ ಗೊತ್ತಿಲ್ವ ಅದು? ಸುಮ್ಮನೆ ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯ ಪೈಸೆ ಕೆಲಸ ಮಾಡಿಸ್ತಾ ಇಲ್ಲ. ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರಿಗೂ ಕೂಡ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ, ಮಾಡ್ತಾ ಇರ್ತಾರೆ. ಮಾಡಲಿ, ಅದು ಬೇರೆ ಪ್ರಶ್ನೆ. ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ, ಏನು ನಮ್ಮದೇನು ಅದ್ರ ಬಗ್ಗೆ ತಪ್ಪು ಮಾಡಿದ್ರೆ ಹೇಳಬೇಕು. ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅದ್ರ ಏನೂ ಪ್ರಯೋಜನ ಇಲ್ಲ. JDS ಶಾಸಕ ಶ್ರೀನಿವಾಸಪುರ MLA ಹೈಕೋರ್ಟ್ಗೆ ಒಂದು ರಿಟ್ ಸಲ್ಲಿಸಿದ್ದಾರೆ ಸರ್, ಅಭಿವೃದ್ಧಿ ಕೊಡ್ತಾ ಇದೆ ಸರ್, ತಾರತಮ್ಯ ಮಾಡ್ತಾ ಇದೆ. ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳಬೇಕಪ್ಪ? ಹಾಂ, ಕಾಂಗ್ರೆಸ್ ಸರ್ಕಾರ BJP ಮತ್ತು JDS ಶಾಸಕ ಇದು ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದಾ? ಅಭಿವೃದ್ಧಿ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು. ಅವ್ರಿಗೆ ಏನೋ ಸಮಸ್ಯೆ ಆಗಿದರೆ ಅದು ಹೇಳ್ಕೊಳ್ಬೋದು. ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ. BJP ಮತ್ತು JDS ಈ ರೀತಿ ರಾಜಕಾರಣ ಮಾಡ್ತೀವಿ ಅಂತ ಹೈಕೋರ್ಟಲ್ಲಿ ವಿಷಯ ಅದೇ ಹೇಳಿದ್ನಲ್ಲ, ಇದೆಲ್ಲ ಹೈಕೋರ್ಟ್ಗೆ ಹೋಗುವಂಥ ವಿಷಯನ ಅಂತ ನಾನು ಕೇಳ್ತೀನಿ ಅಷ್ಟೇ. ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು. ಯಾಕಂದರೆ RSS ಅವರು ರಾಜಕೀಯ ಮಾಡುವಂಥ ಸಂಸ್ಥೆ, ರಾಜಕೀಯ ಸಂಘಟನೆ. ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಅವ್ರ ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ, ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ. ಆಯಿತಾ? ಅದರಿಂದ ಅದು ಆಗಬಾರ್ದು ಅಂತ ನೀವು ಒಂದೇ ಇರುವಂಥದ್ದು. ಅದರಿಂದ ಇವರು ಸುಮ್ಮನೆ RSS ಬ್ಯಾನ್ ಅಂತ ಯಾರು ಮಾತಾಡ್ತಾರೆ? RSS ಬ್ಯಾನ್ ಮಾಡೋದು ಈ ದೇಶದ ಸಂವಿಧಾನ ಇದೆ, ಅದರ ಪ್ರಕಾರ ಯಾರಿಗೆ ಇಲ್ಲಿ ಸಂಘಟನೆ ಮಾಡೋದಕ್ಕೆ, ಸಂಸ್ಥೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಅದ್ರ ಬಗ್ಗೆ ಇಲ್ಲಿ ಯಾರು ಹೇಳ್ತಾನೋ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಇವ್ರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ. RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಅದ್ರ ಬಗ್ಗೆ ಸಂದೇಹ ಇಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ? ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು. ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತೊಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಅವ್ರ ಶಾಖೆಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು. ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ರೀತಿ ವಿಷಯ ಯಾವ ವೈಫಲ್ಯ? ಜೋಶಿಯವರು ಹೇಳ್ತಾರೆ ಬಿಡಿ. ಜೋಶಿಯವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ? ನಮ್ಗೆ ಅನ್ಯಾಯ ಆದಾಗ ಜೋಶಿಯವರು ಮಾತಾಡಿದ್ರಾ? ನಮಗೆ ಬರದ ಹಣವನ್ನು ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿಯವರು ಏನು ಮಾಡ್ತಾಯಿದ್ರು? ಎಲ್ಲಿದ್ದರು ಅವರು? ಬಾಯಿ ತೆಗೆಯೋದಕ್ಕಾಗಲಿಲ್ವ ಅವಾಗ? ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ. ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ GDPಯಲ್ಲಿ ನಂಬರ್ 1, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 2 ನಾವೇ ಇದ್ದೀವಿ. ಸೊ ಜೋಶಿಯವ್ರಿಗೆ ಗೊತ್ತಿಲ್ವ ಅದು?
ಸುಮ್ಮನೆ ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯ ಪೈಸ ಕೆಲಸ ಮಾಡಿಸ್ತಾ ಇಲ್ಲ. ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರಿಗೂ ಕೂಡ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ, ಮಾಡ್ತಾ ಇರ್ತಾರೆ. ಮಾಡಲಿ, ಅದು ಬೇರೆ ಪ್ರಶ್ನೆ. ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ, ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು. ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅದ್ರ ಏನೂ ಪ್ರಯೋಜನ ಇಲ್ಲ. JDS ಶಾಸಕ ಶ್ರೀನಿವಾಸಪುರ MLA ಹೈಕೋರ್ಟಿಗೆ ಒಂದು ರೆಡ್ ಸಲ್ಲಿಸಿದ್ದಾರೆ ಸರ್, ಅಭಿವೃದ್ಧಿ ಕೊಡ್ತಾ ಇದೆ ಸರ್, ದಾನಧರ್ಮ ಮಾಡ್ತಾ ಇದೆ. ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳಬೇಕಪ್ಪ? ಹಾಂ, ಕಾಂಗ್ರೆಸ್ ಸರ್ಕಾರ BJP ಮತ್ತು JDS ಶಾಸಕರು ಇದು ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದಾ? ಅಭಿವೃದ್ಧಿ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು. ಅವ್ರಿಗೆ ಏನೋ ಸಮಸ್ಯೆ ಆಗಿದ್ದರೆ ಅದು ಹೇಳ್ಕೊಳ್ಬೋದು. ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ. ಅಲ್ಲ, BJP ಮತ್ತು JDS ಈ ರೀತಿ ರಾಜಕಾರಣ ಮಾಡ್ತೀವಿ ಅಂತ ಹೈಕೋರ್ಟಲ್ಲಿ ವಿಷಯ ಅದೇ ಹೇಳಿದ್ನಲ್ಲ, ಇದೆಲ್ಲ ಹೈಕೋರ್ಟ್ಗೆ ಹೋಗುವಂಥ ವಿಷಯನ ಅಂತ ನಾನು ಕೇಳ್ತೀನಿ ಅಷ್ಟೇ. ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು. ಯಾಕಂದರೆ RSS ಅವರು ರಾಜಕೀಯ ಮಾಡುವಂಥ ಸಂಸ್ಥೆ, ರಾಜಕೀಯ ಸಂಘಟನೆ. ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಅವರು ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ, ಆಯಿತಾ? ಅದರಿಂದ ಅದು ಆಗಬಾರ್ದು ಅಂತ ಒಂದೇ ಇರುವಂಥದ್ದು. ಅದರಿಂದ ಇವರು ಸುಮ್ಮನೆ RSS ಬ್ಯಾನ್ ಅಂತ ಯಾರು ಮಾತಾಡ್ತಾರೆ? RSS ಬ್ಯಾನ್ ಮಾಡೋದು, ಈ ದೇಶದ ಸಂವಿಧಾನ ಇದೆ. ಅದರ ಪ್ರಕಾರ ಯಾರಿಗೆ ಇಲ್ಲಿ ಸಂಘಟನೆ ಮಾಡೋದಕ್ಕೆ, ಸಂಸ್ಥೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಅದರಿಂದ ಅದ್ರ ಬಗ್ಗೆ ಇಲ್ಲಿ ಯಾರು ಹೇಳ್ತಾನೋ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಇವ್ರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ. RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಅದ್ರ ಬಗ್ಗೆ ಸಂದೇಹ ಇಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ? ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ, ಶಾಲೆಗಳು ತರಬಾರ್ದು. ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು, ಕಾನೂನು ಪ್ರಕಾರ ಅದನ್ನು ತೊಗೊಂಡು, ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದರ ಪ್ರಕಾರ ಕಾನೂನು ಪ್ರಕಾರ ಹೋಗಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಅವ್ರ ಶಾಖೆಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು. ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೋಕ್ಕೆ ಈ ರೀತಿ ವಿಷಯ ಯಾವ ವೈಫಲ್ಯ? ಜೋಶಿ ಅವರು ಹೇಳ್ತಾರೆ. ಜೋಶಿಯವರು ಹೇಳ್ತಾರೆ ಬಿಡಿ. ಜೋಶಿಯವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ? ನಮ್ಗೆ ಅನ್ಯಾಯ ಆದಾಗ ಜೋಶಿಯವರು ಮಾತಾಡಿದ್ರಾ? ನಮಗೆ ಬರದ ಹಣವನ್ನು ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿಯವರು ಏನು ಮಾಡ್ತಾಯಿದ್ರು? ಎಲ್ಲಿದ್ರು ಅವರು? ಬಾಯಿ ತೆಗೆಯೋದಕ್ಕಾಗಲಿಲ್ವ ಅವಾಗ? ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ. ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ GDPಯಲ್ಲಿ ನಂಬರ್ 1, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 2 ನಾವೇ ಇದ್ದೀವಿ. ಸೊ ಜೋಶಿಯವ್ರಿಗೆ ಗೊತ್ತಿಲ್ವಾ ಅದು? ಸುಮ್ಮನೆ ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯ ಪೈಸ ಕೆಲಸ ಮಾಡಿಸ್ತಾ ಇಲ್ಲ. ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರಿಗೂ ಕೂಡ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ, ಮಾಡ್ತಾ ಇರ್ತಾರೆ. ಮಾಡಲಿ, ಅದು ಬೇರೆ ಪ್ರಶ್ನೆ. ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ, ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು. ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅದ್ರ ಏನೂ ಪ್ರಯೋಜನ ಇಲ್ಲ. JDS ಶಾಸಕ ಶ್ರೀನಿವಾಸಪುರ MLA ಹೈಕೋರ್ಟಿಗೆ ಒಂದು ರೆಡ್ ಸಲ್ಲಿಸಿದ್ದಾರೆ ಸರ್, ಅಭಿವೃದ್ಧಿ ಕೊಡ್ತಾ ಇದೆ ಸರ್, ದಾನಧರ್ಮ ಮಾಡ್ತಾ ಇದೆ. ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳಬೇಕಪ್ಪ? ಹಾಂ, ಕಾಂಗ್ರೆಸ್ ಸರ್ಕಾರ BJP ಮತ್ತು JDS ಶಾಸಕರು ಇದು ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದಾ? ಅಭಿವೃದ್ಧಿ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು. ಅವ್ರಿಗೆ ಏನೋ ಸಮಸ್ಯೆ ಆಗಿದ್ದರೆ ಅದು ಹೇಳ್ಕೊಳ್ಬೋದು. ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ. ಅಲ್ಲ, BJP ಮತ್ತು JDS ಈ ರೀತಿ ರಾಜಕಾರಣ ಮಾಡ್ತೀವಿ ಅಂತ ಹೈಕೋರ್ಟಲ್ಲಿ ವಿಷಯ ಅದೇ ಹೇಳಿದ್ನಲ್ಲ, ಇದೆಲ್ಲ ಹೈಕೋರ್ಟ್ಗೆ ಹೋಗುವಂಥ ವಿಷಯನ ಅಂತ ನಾನು ಕೇಳ್ತೀನಿ ಅಷ್ಟೇ.